ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 10/1/2025. ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಗಣ. ಮಧುರ ಮಕ್ಕಳೇ, ತಂದೆಯು ನಮಗೆ ಜ್ಞಾನ ಯೋಗದ ಔಷಧಿಯನ್ನು ತಿನ್ನಿಸಿ ಶ್ರೇಷ್ಠವಾದ ಸತ್ಕಾರವನ್ನು ಮಾಡುತ್ತಾರೆ. ಅಂದ ಮೇಲೆ ಸದಾ ಖುಷಿ ಮೋಜಿನಲ್ಲಿರಿ ಮತ್ತು ಶ್ರೀಮತದನುಸಾರ ಎಲ್ಲರ ಸತ್ಕಾರ ಮಾಡುತ್ತಾ ಸಾಗಿರಿ. ಪ್ರಶ್ನೆ: ಈ ಸಂಗಮ ಯುಗದಲ್ಲಿ ತಮ್ಮ ಬಳಿ ಎಲ್ಲದಕ್ಕಿಂತಲೂ ಅಮೂಲ್ಯವಾದ ವಸ್ತು ಯಾವುದಿದೆ? ಅದರ ಸಂಭಾಲನೆಯನ್ನು ಮಾಡಬೇಕಾಗಿದೆ. ಉತ್ತರ: ಈ ಸರ್ವೋತ್ತಮ ಬ್ರಾಹ್ಮಣ ಕುಲದಲ್ಲಿ ತಮ್ಮ ಈ ಜೀವನವು ಬಹಳ ಅಮೂಲ್ಯವಾದುದಾಗಿದೆ. ಆದ್ದರಿಂದ ಶರೀರದ ಸಂಭಾಲನೆಯನ್ನು ಅವಶ್ಯವಾಗಿ ಮಾಡಬೇಕಾಗಿದೆ. ಹೀಗಲ್ಲ, ಇದಂತೂ ಮಣ್ಣಿನ ಗೊಂಬೆಯಾಗಿದೆ, ಇದು ಎಲ್ಲಿಯಾದರೂ ಸಮಾಪ್ತಿಯಾಗಿ ಬಿಡಲಿ. ಇಲ್ಲ, ಇದನ್ನು ಬದುಕಿಸಬೇಕಾಗಿದೆ. ರೋಗಿಯಾಗುತ್ತದೆ ಎಂದರೆ ಅದರಿಂದ ಬೇಸರವಾಗಬಾರದು. ಅದಕ್ಕೆ ಹೇಳಿರಿ, ಶಿವತಂದೆಯನ್ನು ನೆನಪು ಮಾಡಿರಿ. ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ಪಾಪಗಳು ಕಳೆದು ಹೋಗುತ್ತದೆ. ಅದರ ಸೇವೆಯನ್ನು ಮಾಡಲೇಬೇಕು. ಜೀವಂತವಾಗಿರಿ, ಶಿವತಂದೆಯನ್ನು ನೆನಪು ಮಾಡುತ್ತಲಿರಿ. ಓಂ ಶಾಂತಿ. ಜ್ಞಾನದ ಮೂರನೇ ನೇತ್ರವನ್ನು ಕೊಡುವ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಜ್ಞಾನದ ಮೂರನೇ ನೇತ್ರವನ್ನು ತಂದೆಯಲ್ಲದೆ ಮತ್ತಾರೂ ಸಹ ಕೊಡಲು ಸಾಧ್ಯವಿಲ್ಲ. ಈಗ ನೀವು ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿರುವುದು. ಈಗ ನೀವು ಮಕ್ಕಳು ತಿಳಿದಿದ್ದೀರಿ, ಈ ಹಳೆಯ ಪ್ರಪಂಚವು ಬದಲಾಗುವುದಿದೆ. ಪಾಪ, ಮನುಷ್ಯರಿಗೆ ಗೊತ್ತೇ ಇಲ್ಲ ಇದನ್ನು ಯಾರು ಬದಲಾಯಿಸುತ್ತಾರೆ ಮತ್ತು ಹೇಗೆ ಬದಲಾಯಿಸುತ್ತಾರೆ, ಏಕೆಂದರೆ ಅವರಿಗೆ ಜ್ಞಾನದ ಮೂರನೇ ನೇತ್ರವೂ ಇಲ್ಲ. ನೀವು ಮಕ್ಕಳಿಗೀಗ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿದೆ. ಅದರಿಂದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೀರಿ. ಇದು ಜ್ಞಾನದ ಶಾಕ್ರೀನ್ ಆಗಿದೆ. ಶಾಕ್ರೀನ್ ಒಂದು ಹನಿಯೂ ಸಹ ಎಷ್ಟೊಂದು ಮಧುರವಾಗಿರುತ್ತದೆ. ಜ್ಞಾನದ ಆ ಒಂದೇ ಅಕ್ಷರವಾಗಿದೆ, ಮನ್ಮನಾಭವ. ಈ ಅಕ್ಷರವು ಎಷ್ಟೊಂದು ಮಧುರವಾಗಿದೆ. ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ತಂದೆಯು ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗವನ್ನು ತಿಳಿಸುತ್ತಿದ್ದಾರೆ. ತಂದೆಯು ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಹೇಳುತ್ತಾರೆ, ಖುಷಿಯಂತ ಔಷಧಿಯೇ ಇಲ್ಲ. ಯಾರು ಸದಾ ಖುಷಿ ಮೋಜಿನಲ್ಲಿರುತ್ತಾರೆ ಅವರಿಗಾಗಿ ಇದು ಔಷಧಿಯಾಗುತ್ತದೆ. 21 ಜನ್ಮಗಳು ಮೋಜಿನಲ್ಲಿರುವ ಈ ಔಷಧಿಯು ಬಹಳ ಶ್ರೇಷ್ಠವಾಗಿದೆ. ಈ ಔಷಧಿಯನ್ನು ಸದಾ ಒಬ್ಬರಿಗೊಬ್ಬರಿಗೆ ತಿನ್ನಿಸುತ್ತೀರಿ. ಇದಾಗಿದೆ ಒಬ್ಬರನ್ನೊಬ್ಬರಿಗೆ ಶ್ರೇಷ್ಠವಾದ ಸತ್ಕಾರ. ಇಂಥ ಸತ್ಕಾರವನ್ನು ಮತ್ಯಾವುದೇ ಮನುಷ್ಯನಿಗೆ ಮಾಡಲು ಸಾಧ್ಯವಿಲ್ಲ. ನೀವು ಮಕ್ಕಳು ಶ್ರೀಮತದಂತೆ ಎಲ್ಲರ ಆತ್ಮಿಕ ಸತ್ಕಾರವನ್ನು ಮಾಡುತ್ತೀರಿ. ಸತ್ಯವಾದ ಖುಷಿಯ ವಿಷಯವು ಇದೇ ಆಗಿದೆ. ಯಾರಿಗೇ ಆದರೂ ತಂದೆಯ ಪರಿಚಯವನ್ನು ಕೊಡುವುದು. ಮಧುರ ಮಕ್ಕಳು ತಿಳಿದಿದ್ದಾರೆ, ಬೇಹದ್ದಿನ ತಂದೆಯ ಮೂಲಕ ನಮಗೆ ಜೀವನ್ಮುಕ್ತಿಯ ಉಡುಗೊರೆಯು ಸಿಗುತ್ತದೆ. ಸತ್ಯಯುಗದಲ್ಲಿ ಭಾರತವು ಜೀವನ್ಮುಕ್ತವಿತ್ತು, ಪಾವನವಿತ್ತು. ತಂದೆಯು ಬಹಳ ಶ್ರೇಷ್ಠವಾದ ಔಷಧಿಯನ್ನು ಕೊಡುತ್ತಾರೆ. ಆದ್ದರಿಂದ ಗಾಯನವಿದೆ, ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪಿಕೆಯರಿಂದ ಕೇಳಿರಿ. ಇದು ಜ್ಞಾನ ಮತ್ತು ಯೋಗದ ಎಷ್ಟೊಂದು ಫಸ್ಟ್ ಕ್ಲಾಸ್ ಅದ್ಭುತವಾದ ಔಷಧಿಯಾಗಿದೆ. ಮತ್ತು ಈ ಔಷಧಿಯು ಒಬ್ಬ ಆತ್ಮಿಕ ಸರ್ಜನ್ ಬಳಿ ಇದೆ. ಮತ್ತಾರಿಗೂ ಈ ಔಷಧಿ ಗೊತ್ತೇ ಇಲ್ಲ. ತಂದೆಯು ಹೇಳುತ್ತಾರೆ, ಮಧುರ ಮಕ್ಕಳೇ, ನಿಮಗಾಗಿ ಅಂಗೈಯಲ್ಲಿ ಉಡುಗೊರೆಯನ್ನು ತೆಗೆದುಕೊಂಡು ಬಂದಿರುವೆನು. ಮುಕ್ತಿ, ಜೀವನ್ಮುಕ್ತಿಯ ಈ ಉಡುಗೊರೆಯು ನನ್ನ ಬಳಿಯೇ ಇರುತ್ತದೆ. ಕಲ್ಪಕಲ್ಪವೂ ನಾನೇ ಬಂದು ನಿಮಗೆ ಈ ಉಡುಗೊರೆಯನ್ನು ಕೊಡುತ್ತೇನೆ. ನಂತರ ರಾವಣನು ಕಸಿದುಕೊಳ್ಳುತ್ತಾನೆ. ಅಂದ ಮೇಲೆ ಈಗ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿಯ ನಶೆ ಇರಬೇಕು. ನೀವು ತಿಳಿದಿದ್ದೀರಿ, ನಮಗೆ ಒಬ್ಬರೇ ತಂದೆ, ಟೀಚರ್ ಮತ್ತು ಸತ್ಯವಾದ ಸದ್ಗುರುವಿದ್ದಾರೆ. ಅವರು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಅತಿ ಪ್ರಿಯವಾದ ತಂದೆಯ ವಿಶ್ವದ ರಾಜ್ಯಭಾಗ್ಯವು ಸಿಗುತ್ತದೆ.
ಇದು ಕಡಿಮೆ ಮಾತೇನು. ಮಕ್ಕಳು ಸದಾ ಹರ್ಷಿತವಾಗಿರಬೇಕು. ಈಶ್ವರೀಯ ವಿದ್ಯಾರ್ಥಿ ಜೀವನವು ಅತಿ ಅಮೂಲ್ಯವಾದುದಾಗಿದೆ. ಇದು ಈಗಿನದೇ ಗಾಯನಬಲ್ಲವೇ? ನಂತರ ಹೊಸ ಪ್ರಪಂಚದಲ್ಲಿ ನೀವು ಸದಾ ಖುಷಿಯನ್ನೇ ಆಚರಿಸುತ್ತೀರಿ. ಪ್ರಪಂಚದವರು ತಿಳಿದಿಲ್ಲ ಸತ್ಯವಾದ ಖುಷಿ ಯಾವಾಗ ಆಚರಿಸುತ್ತಾರೆ ಎಂದು. ಮನುಷ್ಯರಿಗಂತೂ ಸತ್ಯಯುಗದ ಜ್ಞಾನವೇ ಇಲ್ಲ, ಆದ್ದರಿಂದ ಇಲ್ಲೇ ಆಚರಿಸುತ್ತಾರೆ. ಆದರೆ ಈ ಹಳೆಯ ತಮೋಪ್ರಧಾನ ಪ್ರಪಂಚದಲ್ಲಿ ಖುಷಿ ಎಲ್ಲಿಂದ ಬರುವುದು? ಇಲ್ಲಂತೂ ಅಯ್ಯೋ ಅಯ್ಯೋ ಎನ್ನುತ್ತಿರುತ್ತಾರೆ. ಎಷ್ಟೊಂದು ದುಃಖದ ಪ್ರಪಂಚವಾಗಿದೆ. ತಂದೆಯು ನೀವು ಮಕ್ಕಳಿಗೆ ಎಷ್ಟೊಂದು ಸಹಜ ಮಾರ್ಗವನ್ನು ತಿಳಿಸುತ್ತಾರೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನವಿರಿ. ಕಾರ್ಯ ವ್ಯವಹಾರಗಳು ಮುಂತಾದವನ್ನು ಮಾಡುತ್ತಿದ್ದರೂ ನನ್ನನ್ನು ನೆನಪು ಮಾಡುತ್ತೀರಿ. ಹೇಗೆ ಪ್ರಿಯತಮ ಮತ್ತು ಪ್ರಿಯತಮೆಯರಿರುತ್ತಾರೆ, ಅವರಂತೂ ಒಬ್ಬರನ್ನೊಬ್ಬರು ನೆನಪು ಮಾಡುತ್ತಿರುತ್ತಾರೆ. ಇಲ್ಲಿ ಈ ಮಾತಿಲ್ಲ. ಇಲ್ಲಂತೂ ನೀವೆಲ್ಲರೂ ಒಬ್ಬ ಪ್ರಿಯತಮನಿಗೆ ಜನ್ಮ ಜನ್ಮಾಂತರದಿಂದ ಪ್ರಿಯತಮೆಯರಾಗಿದ್ದೀರಿ. ತಂದೆಯು ನಿಮಗೆಂದಿಗೂ ಪ್ರಿಯತಮೆಯನಾಗುವುದಿಲ್ಲ. ನೀವು ಆ ಪ್ರಿಯತಮನು ಬರೋದಕ್ಕಾಗಿ ನೆನಪು ಮಾಡುತ್ತಾ ಬಂದಿದ್ದೀರಿ. ಯಾವಾಗ ದುಃಖವು ಹೆಚ್ಚಾಗುತ್ತದೆಯೋ ಆಗ ಹೆಚ್ಚು ಸ್ಮರಿಸುತ್ತೀರಿ. ಆ ಸಮಯದ ಗಾಯನವೂ ಇದೆ. ದುಃಖದಲ್ಲಿ ಎಲ್ಲರೂ ಸ್ಮರಿಸುತ್ತಾರೆ, ಸುಖದಲ್ಲಿ ಯಾರೂ ಮಾಡುವುದಿಲ್ಲ. ಈ ಸಮಯದಲ್ಲಿ ತಂದೆಯು ಸರ್ವಶಕ್ತಿವಂತನಿದ್ದಾರೆ. ಪ್ರತಿದಿನದಲ್ಲಿ ಮಾಯು ಸರ್ವಶಕ್ತಿವಂತ ತಮೋಪ್ರಧಾನವಾಗುತ್ತಾ ಹೋಗುತ್ತದೆ. ಆದ್ದರಿಂದ ಈಗ ತಂದೆಯು ಹೇಳುತ್ತಾರೆ, ಮಧುರ ಮಕ್ಕಳೇ, ದೇಹಿ ಅಭಿಮಾನಿಯಾಗಿರಿ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಮತ್ತು ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿರಿ. ಆಗ ಹೀಗೆ ಲಕ್ಷ್ಮೀನಾರಾಯಣರಾಗಿ ಬಿಡುತ್ತೀರಿ. ಈ ವಿದ್ಯೆಯಲ್ಲಿ ಮುಖ್ಯವಾದ ಮಾತಿರುವುದೇ ನೆನಪಿನ ಮಾತು. ಸರ್ವಶ್ರೇಷ್ಠ ತಂದೆಯನ್ನು ಬಹಳ ಪ್ರೀತಿ ಸ್ನೇಹದಿಂದ ನೆನಪು ಮಾಡಬೇಕಾಗಿದೆ. ಆ ಸರ್ವಶ್ರೇಷ್ಠ ತಂದೆಯೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡುವವರಾಗಿದ್ದಾರೆ. ತಂದೆಯು ಹೇಳುತ್ತಾರೆ, ನಾನು ನೀವು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿರುವೆನು. ಆದ್ದರಿಂದ ಈಗ ನನ್ನನ್ನು ನೆನಪು ಮಾಡುತ್ತೀರೆಂದರೆ ನಿಮ್ಮ ಅನೇಕ ಜನ್ಮಗಳ ಪಾಪವು ಕಳೆದು ಹೋಗುತ್ತದೆ. ಪತಿತ ಪಾವನ ತಂದೆಯು ಹೇಳುತ್ತಾರೆ, ನೀವು ಬಹಳ ಪತಿತರಾಗಿ ಬಿಟ್ಟಿದ್ದೀರಿ. ಆದ್ದರಿಂದ ಈಗ ನನ್ನನ್ನು ನೆನಪು ಮಾಡುತ್ತೀರೆಂದರೆ ನೀವು ಪಾವನರಾಗಿ ಮತ್ತು ಪಾವನ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ. ಪತಿತ ಪಾವನ ತಂದೆಯನ್ನೇ ಕರೆಯುತ್ತಾರಲ್ಲವೇ? ಈಗ ತಂದೆಯು ಬಂದಿದ್ದಾರೆಂದರೆ ಅವಶ್ಯವಾಗಿ ಪಾವನರಾಗಬೇಕಾಗುತ್ತದೆ. ತಂದೆಯು ದುಃಖಹರ್ತ ಸುಖಕರ್ತನಿದ್ದಾರೆ. ಅವಶ್ಯವಾಗಿ ಸತ್ಯಯುಗದಲ್ಲಿ ಪಾವನ ಪ್ರಪಂಚವಿತ್ತು, ಆಗ ಎಲ್ಲರೂ ಸುಖಿಗಳೇ ಇದ್ದರು. ಈಗ ತಂದೆಯು ಪುನಃ ಹೇಳುತ್ತಾರೆ, ಮಕ್ಕಳೇ, ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತೀರಿ. ಈಗಿರುವುದು ಸಂಗಮಯುಗ. ಅಂಬಿಗನು ನಿಮ್ಮನ್ನು ಈ ದಡದಿಂದ ಆ ದಡದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ದೋಣಿ ಏನೋ ಒಬ್ಬರದಲ್ಲ, ಇಡೀ ಪ್ರಪಂಚವೇ ಹೇಗೆಂದರೆ ಒಂದು ಹಡಗು ಆಗಿದೆ. ಅದನ್ನು ಪಾರು ಮಾಡಿಬಿಡುತ್ತಾರೆ. ನೀವು ಮಧುರ ಮಕ್ಕಳು ಎಷ್ಟೊಂದು ಖುಷಿಯಲ್ಲಿ ನರ್ತಿಸಬೇಕು. ನಿಮಗಂತೂ ಸದಾ ಖುಷಿಯೇ ಖುಷಿ ಇದೆ. ಬೇಹದ್ದಿನ ತಂದೆಯು ನಿಮಗೆ ಓದಿಸುತ್ತಿದ್ದಾರೆ. ವಾಹ, ಇದನ್ನಂತೂ ಎಂದಿಗೂ ಕೇಳಿಲ್ಲ, ಓದಿಲ್ಲ. ಭಗವಾನ್ ವಾಚ್, ನಾನು ನೀವು ಆತ್ಮಿಕ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಅಂದ ಮೇಲೆ ಪೂರ್ಣ ರೀತಿಯಿಂದ ಕಲಿಯಬೇಕು, ಧಾರಣೆ ಮಾಡಿಕೊಳ್ಳಬೇಕು, ಪೂರ್ಣ ರೀತಿಯಿಂದ ಓದಬೇಕಾಗಿದೆ. ವಿದ್ಯೆಯನ್ನು ಓದುವುದರಲ್ಲಿ ನಂಬರ್ 1 ಅಂತೂ ಇದ್ದೇ ಇರುತ್ತಾರೆ. ತಮ್ಮನ್ನು ನೋಡಿಕೊಳ್ಳಬೇಕು. ನಾನು ಉತ್ತಮನೇ, ಮಧ್ಯಮನೇ ಅಥವಾ ಕನಿಷ್ಠನೇ? ತಂದೆ ಹೇಳುತ್ತಾರೆ, ತಮ್ಮನ್ನು ನೋಡಿಕೊಳ್ಳಿ. ನಾನು ಶ್ರೇಷ್ಠ ಪದವಿಯನ್ನು ಪಡೆಯಲು ಯೋಗ್ಯನಿದ್ದೇನೆ. ಆತ್ಮಿಕ ಸೇವೆಯನ್ನು ಮಾಡುತ್ತೇನೆ. ಏಕೆಂದರೆ ತಂದೆ ಹೇಳುತ್ತಾರೆ, ಮಕ್ಕಳೇ, ಸೇವಾಧಾರಿಯಾಗಿರಿ, ಫಾಲೋ ಮಾಡಿರಿ. ನಾನು ಬಂದಿರುವುದೇ ಸೇವೆಗಾಗಿ. ಪ್ರತಿನಿತ್ಯವೂ ಸೇವೆಯನ್ನು ಮಾಡುತ್ತೇನೆ. ಆದ್ದರಿಂದಲೇ ಈ ರಥವನ್ನು ತೆಗೆದುಕೊಂಡಿದ್ದೇನೆ. ಈ ರಥವು ರೋಗಿಯಾಗಿ ಬಿಡುತ್ತದೆ ಎಂದರೆ ನಾನು ಇದರಲ್ಲಿ ಕುಳಿತು ಮುರಳಿಯನ್ನು ಬರೆಯುತ್ತೇನೆ. ಮುಖದಿಂದಂತೂ ಹೇಳಲು ಸಾಧ್ಯವಾಗುವುದಿಲ್ಲವೆಂದರೆ ನಾನು ಬರೆಯದು ಬಿಡುತ್ತೇನೆ. ಮುಖದಿಂದ
ಹೇಳಲು ಸಾಧ್ಯವಾಗುವುದಿಲ್ಲವೆಂದರೆ ನಾನು ಬರೆದು ಬಿಡುತ್ತೇನೆ. ಆದ್ದರಿಂದ ಮಕ್ಕಳಿಗಾಗಿ ಮುರಳಿ ಮಿಸ್ ಆಗುವುದಿಲ್ಲ ಅಂದಾಗ ನಾನು ಸೇವೆಯಲ್ಲಿದ್ದೇನೆ ಅಲ್ಲವೇ? ಇದಾಗಿದೆ ಆತ್ಮಿಕ ಸೇವೆ. ಹಾಗಾದರೆ ನೀವು ಮಕ್ಕಳೂ ಸಹ ತಂದೆಯ ಸೇವೆಯಲ್ಲಿ ತೊಡಗಿಬಿಡಿ. ಆನ್ ಗಾಡ್ ಫಾದರ್ಲಿ ಸರ್ವಿಸ್. ಯಾರು ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೆ, ಒಳ್ಳೆಯ ಸೇವೆ ಮಾಡುತ್ತಾರೆ, ಅವರನ್ನು ಮಹಾವೀರನೆಂದು ಹೇಳಲಾಗುತ್ತದೆ, ನೋಡಲಾಗುತ್ತದೆ. ಯಾರು ಮಹಾವೀರನಾಗಿದ್ದಾರೆ ಅವರು ತಂದೆಯ ನಿರ್ದೇಶನಾನುಸಾರವಾಗಿ ನಡೆಯುತ್ತಾರೆ. ತಂದೆಯ ಆದೇಶವಾಗಿದೆ, ತಮ್ಮನ್ನು ಆತ್ಮನೆಂದು ತಿಳಿದು ಸಹೋದರನನ್ನು ನೋಡಿರಿ. ಈ ಶರೀರವನ್ನು ಮರೆತು ಬಿಡಿ. ತಂದೆಯೂ ಸಹ ಶರೀರವನ್ನು ನೋಡುವುದಿಲ್ಲ. ತಂದೆ ಹೇಳುತ್ತಾರೆ, ನಾನು ನಾನೂ ಸಹ ಈ ಶರೀರದಲ್ಲಿ ಬಂದಿರುವೆನು, ಲೋನ್ ತೆಗೆದುಕೊಂಡಿರುವೆನು. ಶರೀರದ ಜೊತೆಗೆ ಆತ್ಮ ಓದಲು ಸಾಧ್ಯ. ಬಾಬಾರವರ ಸಿಂಹಾಸನವು ಎಲ್ಲಿ ಅಂದರೆ ಬೃಕುಟಿಯಲ್ಲಿದೆ. ಇದು ಅಕಾಲ ಸಿಂಹಾಸನವಾಗಿದೆ. ಆತ್ಮವು ಅಕಾಲ ಮೂರ್ತಿಯಾಗಿದೆ. ಆತ್ಮವೆಂದಿಗೂ ಸಹ ಚಿಕ್ಕದು ದೊಡ್ಡದಾಗುವುದಿಲ್ಲ. ಶರೀರವು ಚಿಕ್ಕದು ದೊಡ್ಡದಾಗುತ್ತದೆ. ಯಾರೆಲ್ಲ ಆತ್ಮರಿದ್ದಾರೆ ಅವರೆಲ್ಲರೂ ಸಿಂಹಾಸನವನ್ನು ಈ ಬೃಕುಟಿಯದಾಗಿದೆ. ಶರೀರವಂತೂ ಎಲ್ಲರದು ಭಿನ್ನ ಭಿನ್ನವಾಗಿರುತ್ತದೆ. ಕೆಲವರ ಅಕಾಲ ಸಿಂಹಾಸನವು ಪುರುಷರದಾಗಿರುತ್ತದೆ. ಕೆಲವರ ಅಕಾಲ ಸಿಂಹಾಸನವು ಸ್ತ್ರೀಯರಾಗಿರುತ್ತದೆ. ಕೆಲವರ ಅಕಾಲ ಸಿಂಹಾಸನವು ಮಕ್ಕಳಾಗಿರುತ್ತದೆ. ತಂದೆಯು ಕುಳಿತು ಮಕ್ಕಳಿಗೆ ಆತ್ಮಿಕ ವ್ಯಾಯಾಮವನ್ನು ಕಲಿಸುತ್ತಾರೆ. ಯಾವಾಗ ಯಾರೊಂದಿಗೆ ಮಾತನಾಡುತ್ತೀರೆಂದರೆ ಮೊದಲು ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ನಾವು ಆತ್ಮ ಇಂಥ ಸಹೋದರನೊಂದಿಗೆ ಮಾತನಾಡುತ್ತೇನೆ. ತಂದೆಯ ಸಂದೇಶವನ್ನು ಕೊಡುತ್ತೇನೆ. ಶಿವ ತಂದೆಯನ್ನು ನೆನಪು ಮಾಡಿರಿ. ನೆನಪಿನಿಂದಲೇ ತುಕ್ಕ ಬಿಡುತ್ತದೆ. ಚಿನ್ನದಲ್ಲಿ ಯಾವಾಗ ಅಲಾಯ್ ಹಾಕುತ್ತಾರೆ ಆಗ ಚಿನ್ನದ ಮೌಲ್ಯವು ಕಡಿಮೆಯಾಗಿ ಬಿಡುತ್ತದೆ. ನೀವು ಆತ್ಮರಲ್ಲಿಯೂ ತುಕ್ಕು ಬೀಳುವುದರಿಂದ ನೀವು ಮೌಲ್ಯ ಇಲ್ಲದಿರುವವರು ಆಗಿಬಿಟ್ಟಿದ್ದೀರಿ. ಈಗ ಮತ್ತೆ ಪಾವನರಾಗಬೇಕಾಗಿದೆ. ನೀವು ಆತ್ಮರಿಗೆ ಈಗ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿದೆ. ಆ ನೇತ್ರದಿಂದ ತಮ್ಮ ಸಹೋದರರನ್ನು ನೋಡಿರಿ. ಸಹೋದರನನ್ನು ನೋಡುವುದರಿಂದ ಕರ್ಮೇಂದ್ರಿಯಗಳು ಚಂಚಲವಾಗುವುದಿಲ್ಲ. ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳಬೇಕು. ವಿಶ್ವದ ಮಾಲೀಕರಾಗಬೇಕೆಂದರೆ ಈ ಪರಿಶ್ರಮ ಪಡಬೇಕು. ಸಹೋದರನೆಂದು ತಿಳಿದು ಎಲ್ಲರಿಗೂ ಜ್ಞಾನವನ್ನು ಕೊಡಿ. ಮತ್ತೆ ಈ ಹವ್ಯಾಸವು ಪರಿಪಕ್ವವಾಗಿ ಬಿಡುತ್ತದೆ. ಸತ್ಯವಾದ ಸಹೋದರರು ನೀವೆಲ್ಲರೂ ಆಗಿದ್ದೀರಿ. ತಂದೆಯೂ ಸಹ ಮೇಲಿನಿಂದ ಬಂದಿದ್ದಾರೆ, ನೀವು ಬಂದಿದ್ದೀರಿ. ತಂದೆಯು ಮಕ್ಕಳ ಸಹಿತವಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ. ಸೇವೆ ಮಾಡುವ ಸಾಹಸವನ್ನು ತಂದೆಯು ಕೊಡುತ್ತಾರೆ. ಸಾಹಸ ಮಕ್ಕಳದು, ಸಹಯೋಗ ತಂದೆಯದು. ಅಂದ ಮೇಲೆ ಈ ಅಭ್ಯಾಸವನ್ನು ಮಾಡಬೇಕಾಗಿದೆ. ನಾನು ಆತ್ಮನ ಸಹೋದರನಿಗೆ ಓದಿಸುತ್ತಿದ್ದೇನೆ. ಆತ್ಮವು ಓದುತ್ತದೆ ಅಲ್ಲವೇ? ಇದಕ್ಕೆ ಆಧ್ಯಾತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ. ಇದು ಆತ್ಮಿಕ ತಂದೆಯಿಂದಲೇ ಸಿಗುತ್ತದೆ. ಸಂಗಮಯುಗದಲ್ಲಿಯೇ ತಂದೆಯು ಬಂದು ಈ ಜ್ಞಾನವನ್ನು ಕೊಡುತ್ತಾರೆ. ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ನೀವು ಅಶರೀರಿಯಾಗಿ ಬಂದಿದ್ದೀರಿ. ನಂತರ ಇಲ್ಲಿ ಶರೀರಧಾರಣೆ ಮಾಡಿ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಿದಿರಿ. ಈಗ ಮತ್ತೆ ಹಿಂತಿರುಗಿ ನಡೆಯಬೇಕಾಗಿದೆ. ಆದ್ದರಿಂದ ತಮ್ಮನ್ನು ಆತ್ಮನೆಂದು ತಿಳಿದು ಸಹೋದರನ ದೃಷ್ಟಿಯಿಂದ ನೋಡಬೇಕಾಗಿದೆ. ಈ ಪರಿಶ್ರಮ ಪಡಬೇಕಾಗಿದೆ. ತಮ್ಮ ಪರಿಶ್ರಮ ಪಡಬೇಕಾಗಿದೆ. ಇನ್ನೊಬ್ಬರಲ್ಲಿ ನಮ್ಮದೇನು ಹೋಗುತ್ತದೆ? ಮನೆಯ ಮೊದಲು ಪಾಠಶಾಲೆ, ಅರ್ಥಾತ್ ಮೊದಲು ಸ್ವಯಂವನ್ನು ಆತ್ಮನೆಂದು ತಿಳಿದು ನಂತರ ಸಹೋದರಿಗೆ ತಿಳಿಸಿ. ಆಗ ಬಹಳ ಚೆನ್ನಾಗಿ ಬಾಣ ನಾಟುತ್ತದೆ. ಈ ಹರಿತವನ್ನು ತುಂಬಬೇಕಾಗಿದೆ. ಪರಿಶ್ರಮ ಪಟ್ಟಾಗಲೇ ಶ್ರೇಷ್ಠ ಪದವಿಯನ್ನು ಪಡೆಯಿರಿ. ಇದರಲ್ಲಿ ಸ್ವಲ್ಪ ಸಹನೆಯನ್ನು ಮಾಡಬೇಕಾಗುತ್ತದೆ. ಒಬ್ಬರ ಮುಖದ ಚಪ್ಪಾಳೆಯಾಯಿತು, ಇನ್ನೊಬ್ಬರು ಶಾಂತ ಮಾಡಿಬಿಡುತ್ತಾರೆಂದರೆ ಅವರು ತಾವಾಗಿ ಶಾಂತವಾಗಿ ಬಿಡುತ್ತಾರೆ. ಚಪ್ಪಾಳೆಯೊಂದಿಗೆ ಚಪ್ಪಾಳೆಯನ್ನು ಹಾಕುವುದರಿಂದ ಶಬ್ದ ಉಂಟಾಗುತ್ತದೆ. ಮಕ್ಕಳು ಒಬ್ಬರನ್ನೊಬ್ಬರು ಕಲ್ಯಾಣ ಮಾಡಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಸದಾ ಖುಷಿಯಲ್ಲಿರಲು ಬಯಸುತ್ತೀರೆಂದರೆ ಮನ್ಮನಾಭವ. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿರಿ. ಸಹೋದರರ ಕಡೆ ನೋಡಿರಿ. ಅಂದ ಮೇಲೆ ಮಕ್ಕಳಲ್ಲಿ ಆತ್ಮಿಕ ಯಾತ್ರೆಯಲ್ಲಿರುವ ಹವ್ಯಾಸವನ್ನು ಹಾಕಿಕೊಳ್ಳಬೇಕಾಗಿದೆ.
ನಿಮ್ಮದೇ ಲಾಭದ ಮಾತಾಗಿದೆ. ತಂದೆಯ ಶಿಕ್ಷಣವನ್ನು ಸಹೋದರರಿಗೆ ಕೊಡಬೇಕಾಗಿದೆ. ತಂದೆ ಹೇಳುತ್ತಾರೆ, ನೀವು ಆತ್ಮರಿಗೆ ಜ್ಞಾನವನ್ನು ಕೊಡುತ್ತಿದ್ದೇನೆ, ಆತ್ಮವನ್ನೇ ನೋಡುತ್ತೇನೆ. ಮನುಷ್ಯನೊಂದಿಗೆ ಮಾತನಾಡುತ್ತಾರೆಂದರೆ ಅವರ ಮುಖವನ್ನು ನೋಡುತ್ತಾರಲ್ವೇ? ನೀವು ಆತ್ಮನೊಂದಿಗೆ ಮಾತನಾಡುತ್ತೀರೆಂದರೆ ಆತ್ಮವನ್ನೇ ನೋಡಬೇಕು. ಭಲೆ ಶರೀರದ ಮೂಲಕ ಜ್ಞಾನವನ್ನು ಕೊಡುತ್ತೀರಿ, ಆದರೆ ಇದರಲ್ಲಿ ಶರೀರದ ಬಾಣವನ್ನು ಮುರಿಯಬೇಕಾಗುತ್ತದೆ. ನಿಮ್ಮ ಆತ್ಮವು ತಿಳಿಯುತ್ತದೆ, ಪರಮಾತ್ಮ ತಂದೆಯು ನಮಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ. ತಂದೆಯೂ ಸಹ ಹೇಳುತ್ತಾರೆ, ಆತ್ಮರನ್ನು ನೋಡುತ್ತೇನೆ. ಆತ್ಮರೂ ಸಹ ಹೇಳುತ್ತಾರೆ, ನಾವು ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇವೆ, ಆದ್ದರಿಂದ ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಇದಕ್ಕೆ ಹೇಳಲಾಗುತ್ತದೆ ಆಧ್ಯಾತ್ಮಿಕ ಜ್ಞಾನದ ಲೇವಾದೇವಿ. ಆತ್ಮವು ಆತ್ಮದ ಜೊತೆ, ಆತ್ಮದಲ್ಲೇ ಜ್ಞಾನವಿದೆ, ಆತ್ಮಕ್ಕೆ ಜ್ಞಾನ ಕೊಡಬೇಕಾಗಿದೆ. ಇದು ಹೇಗೆಂದರೆ ಹರಿತವಿದ್ದಂತೆ. ನಿಮ್ಮ ಜ್ಞಾನದಲ್ಲಿ ಹರಿತವು ತುಂಬಿಬಿಡುತ್ತದೆ. ಆದ್ದರಿಂದ ಯಾರಿಗೇ ತಿಳಿಸುವುದರಿಂದ ತಕ್ಷಣದಲ್ಲಿ ಬಾಣ ನಾಟುತ್ತದೆ. ತಂದೆ ತಿಳಿಸುತ್ತಾರೆ, ಅಭ್ಯಾಸ ಮಾಡಿ ನೋಡಿರಿ, ಬಾಣ ನಾಟುತ್ತದೆ ಅಲ್ಲವೇ? ಈ ಹೊಸ ಅಭ್ಯಾಸವನ್ನು ಹಾಕಿಕೊಳ್ಳಬೇಕಾಗಿದೆ. ನಂತರ ಈ ಶರೀರದ ಪರಿವೆ ಹೊರಟು ಹೋಗುತ್ತದೆ. ಮಾಯು ಬಿರುಗಾಳಿಯು ಕಡಿಮೆ ಆಗುತ್ತದೆ. ಕೆಟ್ಟ ಸಂಕಲ್ಪವೂ ಬರುವುದಿಲ್ಲ, ಕೆಟ್ಟ ದೃಷ್ಟಿಯೂ ಇರುವುದಿಲ್ಲ. ನಾವು ಆತ್ಮದ 84 ಚಕ್ರವನ್ನು ಸುತ್ತಿದ್ದೆವು. ಈಗ ನಾಟಕವು ಪೂರ್ಣವಾಗುತ್ತದೆ. ಈಗ ತಂದೆಯ ನೆನಪಿನಲ್ಲಿರಬೇಕು. ನೆನಪಿನಿಂದಲೇ ತಮೋಪ್ರಧಾನದಿಂದ ಸತೋಪ್ರಧಾನರಾಗಿ, ಸತೋಪ್ರಧಾನ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ. ಎಷ್ಟು ಸಹಜವಿದೆ. ತಂದೆಗೆ ಗೊತ್ತಿದೆ, ಮಕ್ಕಳಿಗೆ ಈ ಶಿಕ್ಷಣವನ್ನು ಕೊಡುವುದೂ ಸಹ ನನ್ನದೇ ಪಾತ್ರವಾಗಿದೆ. ಹೊಸ ಮಾತೇನಿಲ್ಲ. ಪ್ರತಿ 5,000 ವರ್ಷಗಳ ನಂತರ ನಾವು ಬರಬೇಕಾಗುತ್ತದೆ. ನಾನು ಬಂಧಿಸಲ್ಪಟ್ಟಿದ್ದೇನೆ. ಮಕ್ಕಳಿಗೆ ಕುಳಿತು ತಿಳಿಸುತ್ತೇನೆ, ಮಧುರ ಮಕ್ಕಳೇ, ಆತ್ಮಿಕ ನೆನಪಿನ ಯಾತ್ರೆಯಲ್ಲಿರಿ. ಆಗ ಅಂತ್ಯಮತಿ ಸೋಗತಿಯಾಗಿಬಿಡುತ್ತದೆ. ಇದು ಅಂತ್ಯಕಾಲವಾಗಿದೆಯಲ್ಲವೇ? ನನ್ನೊಬ್ಬನನ್ನು ನೆನಪು ಮಾಡುತ್ತೀರೆಂದರೆ ನಿಮ್ಮ ಸದ್ಗತಿಯಾಗುತ್ತವೆ. ನೆನಪಿನ ಯಾತ್ರೆಯಿಂದ ಶಕ್ತಿಶಾಲಿಯಾಗಿ ಬಿಡುತ್ತೀರಿ. ಈ ದೇಹಿ ಅಭಿಮಾನಿಯಾಗುವ ಶಿಕ್ಷಣವು ನೀವು ಮಕ್ಕಳಿಗೆ ಒಂದೇ ಬಾರಿ ಸಿಗುತ್ತದೆ. ಎಷ್ಟು ಅದ್ಭುತವಾದ ಜ್ಞಾನವಾಗಿದೆ. ಬಾಬಾರವರು ವಂಡರ್ಫುಲ್ ಆಗಿದ್ದಾರೆ. ಬಾಬಾರವರ ಜ್ಞಾನವು ವಂಡರ್ಫುಲ್ ಆಗಿರುತ್ತದೆ. ಎಂದೂ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಈಗ ಹಿಂತಿರುಗಿ ನಡೆಯಬೇಕು. ಆದ್ದರಿಂದ ಬಾಬಾ ಹೇಳುತ್ತಾರೆ, ಮಧುರ ಮಕ್ಕಳೇ, ಇದರ ಅಭ್ಯಾಸ ಮಾಡಿರಿ. ತಮ್ಮನ್ನು ಆತ್ಮ ಎಂದು ತಿಳಿದು ಆತ್ಮನಿಗೆ ಜ್ಞಾನ ಕೊಡಿ. 3ನೇ ನೇತ್ರದಿಂದ ಸಹೋದರ ನೆನಪಿಡಬೇಕು. 3ನೇ ನೇತ್ರದಿಂದ ಸಹೋದರ ನೋಡಬೇಕು. ಇದೇ ಬಹಳ ಪರಿಶ್ರಮದ್ದಾಗಿದೆ. ಇದು ನೀವು ಬ್ರಾಹ್ಮಣರ ಸರ್ವೋತ್ತಮ ಸರ್ವಶ್ರೇಷ್ಠವಾದ ಕುಲವಾಗಿದೆ. ಈ ಸಮಯದಲ್ಲಿ ನಿಮ್ಮ ಜೀವನವು ಅಮೂಲ್ಯವಾದುದಾಗಿದೆ. ಆದ್ದರಿಂದ ಈ ಶರೀರದದ್ದು ಸಂಭಾಲನೆ ಮಾಡಬೇಕು. ತಮೋಪ್ರಧಾನವಾಗಿರುವ ಕಾರಣದಿಂದ ಶರೀರದ ಆಯುಷ್ಯವೂ ಸಹ ಕಡಿಮೆಯಾಗುತ್ತಾ ಹೋಗುತ್ತದೆ. ಈಗ ನೀವೆಷ್ಟು ಯೋಗದಲ್ಲಿರುತ್ತೀರಿ, ಅಷ್ಟು ಆಯುಷ್ಯ ಹೆಚ್ಚಾಗುತ್ತದೆ. ನಿಮ್ಮ ಆಯುಷ್ಯ ಹೆಚ್ಚುತ್ತಾ 150 ವರ್ಷಗಳಾಗಿಬಿಡುತ್ತದೆ ಸತ್ಯಯುಗದಲ್ಲಿ. ಆದ್ದರಿಂದ ಶರೀರವನ್ನು ಸಂಭಾಲನೆ ಮಾಡಬೇಕು. ಈ ರೀತಿಯಂತೂ ಹೇಳೋದಿಲ್ಲ, ಇದಂತೂ ಮಣ್ಣಿನ ಗೊಂಬೆ, ಇದು ಎಲ್ಲದರಲ್ಲೂ ಸಮಾಪ್ತಿಯಾಗಿ ಬಿಡಲಿ. ಅಲ್ಲ, ಇದು ಬದುಕಿಟ್ಟಿರಬೇಕು. ಇದು ಅಮೂಲ್ಯವಾದ ಜೀವನವಾಗಿದೆ ಅಲ್ಲವೇ? ಯಾವುದೇ ರೋಗವಾಗುತ್ತದೆ ಎಂದರೆ ಅದರ ಸೇವೆ ಮಾಡಬೇಕಾಗಿದೆ. ಬದುಕಿರಲಿ, ಶಿವ ತಂದೆಯ ನೆನಪು ಮಾಡುತ್ತಿರಲಿ. ನಾವು ತಂದೆಯನ್ನು ನೆನಪು ಮಾಡುತ್ತಿರುತ್ತೇವೆ ಎನ್ನುವ ತಿಳುವಳಿಕೆಯಂತೂ ಇರುತ್ತದೆ ಅಲ್ಲವೇ? ಆತ್ಮವು ನೆನಪು ಮಾಡುತ್ತದೆ, ತಂದೆಯಿಂದ ಆಸ್ತಿಯನ್ನು ಪಡೆಯುವುದಕ್ಕಾಗಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪೀತ ಬಾಪ್ತದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. हम रूहानी बच्चों की रूहानी बाप दादा को यादगार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್, ತಮ್ಮನ್ನು ನೋಡಿಕೊಳ್ಳಿರಿ. ನಾನು ಪುರುಷಾರ್ಥದಲ್ಲಿ ಉತ್ತಮನೇ, ಮಧ್ಯಮನೇ ಅಥವಾ ಕನಿಷ್ಠವಾಗಿದ್ದೇನೆ. ನಾನು ಶ್ರೇಷ್ಠ ಪದವಿಯನ್ನು ಪಡೆಯಲು ಯೋಗ್ಯನಾಗಿದ್ದೇನೆ.
ನಾನು ಆತ್ಮಿಕ ಸೇವೆಯನ್ನು ಮಾಡುತ್ತೇನೆ. 2ನೇ ಪಾಯಿಂಟ್, 3ನೇ ನೇತ್ರದಿಂದ ಆತ್ಮ ಸಹೋದರನನ್ನು ನೋಡಿ ಸಹೋದರನೆಂದು ತಿಳಿದು ಎಲ್ಲರಿಗೂ ಜ್ಞಾನವನ್ನು ಕೊಡಿ. ಆತ್ಮಿಕ ಸ್ಥಿತಿಯಲ್ಲಿರುವ ಹವ್ಯಾಸವನ್ನು ಹಾಕಿಕೊಳ್ಳುತ್ತೀರೆಂದರೆ ಕರ್ಮೇಂದ್ರಿಯಗಳು ಚಂಚಲವಾಗುವುದಿಲ್ಲ. ವರದಾನ: ಬ್ರಹ್ಮ ತಂದೆಯ ಸಮಾನ್ ಮಹಾತ್ಯಾಗದಿಂದ ಮಹಾನ್ ಭಾಗ್ಯ ಮಾಡುವಂತವರೇ ಪರಿಸ್ತಾಸೋ ವಿಶ್ವ ಮಹಾರಾಜ್ಯಭವ. ವಿವರಣೆಯಾಗಿದೆ. ಪರಿಸ್ತಾಸೋ ವಿಶ್ವ ಮಹಾರಾಜರಾಗುವ ವರದಾನ ಎಂಥ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ? ಯಾರು ಬ್ರಹ್ಮ ತಂದೆಯ ಪ್ರತಿಕರ್ಮ ರೂಪಿ ಹೆಜ್ಜೆಯನ್ನು ಇಡುವರು. ಯಾರು ಬ್ರಹ್ಮ ತಂದೆಯ ಪ್ರತಿಕರ್ಮ ರೂಪಿ ಹೆಜ್ಜೆಯನ್ನು ಇಡುವರು. ಯಾರು ಮನಸ್ಸು ಬುದ್ಧಿ ಸಂಸ್ಕಾರ ಸದಾ ತಂದೆಯಲ್ಲಿ ಸಮರ್ಪಿತವಾಗಿದೆ. ಹೇಗೆ ಬ್ರಹ್ಮ ತಂದೆಯು ಇದೇ ಮಹಾತ್ಯಾಗದಿಂದ ಮಹಾನ್ ಭಾಗ್ಯ ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಅಥವಾ ಸರ್ವಸ್ವ ತ್ಯಾಗಿಯಾಗಿದ್ದಾರೆ. ಸಂಸ್ಕಾರ ರೂಪದಿಂದಲೂ ವಿಕಾರಗಳ ವಂಶದ ತ್ಯಾಗ ಮಾಡುವರು. ಸಂಸ್ಕಾರ ರೂಪದಿಂದಲೂ ವಿಕಾರಗಳ ವಂಶದ ತ್ಯಾಗ ಮಾಡುವರು. ಸ್ಲೋಗನ್: ಈಗ ಎಲ್ಲ ಆಧಾರ ಮುರಿಯುವುದಿದೆ, ಅದಕ್ಕಾಗಿ ಒಬ್ಬ ತಂದೆಯನ್ನು ತಮ್ಮ ಆಧಾರವನ್ನಾಗಿ ಮಾಡಿಕೊಳ್ಳಿ. ಈಗ ಎಲ್ಲ ಆಧಾರ ಮುರಿಯುವುದಿದೆ, ಇದಕ್ಕಾಗಿ ಒಬ್ಬ ತಂದೆಯನ್ನು ತಮ್ಮ ಆಧಾರವನ್ನಾಗಿ ಮಾಡಿಕೊಳ್ಳಿ. ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡ್ರಿ. ಇಷ್ಟೊಂದು ಇಡೀ ಪ್ರಕೃತಿಯನ್ನು ಪರಿವರ್ತನೆ ಮಾಡುವುದು ತಮೋಗುಣಿ ಸಂಸ್ಕಾರವುಳ್ಳ ಆತ್ಮರ ತಮೋಗುಣಿ ವೈಬ್ರೇಷನ್ ಬದಲಾಯಿಸುವುದು ಮತ್ತು ಸ್ವಯಂವನ್ನು ಇಂಥ ನರಕ ವಾಯುಮಂಡಲದ ವೈಬ್ರೇಷನ್ದಿಂದ ಸುರಕ್ಷಿತವಾಗಿಟ್ಟುಕೊಂಡು ಮತ್ತು ಆತ್ಮಗಳಿಗೆ ಸಹಯೋಗ ಕೊಡುವುದು. ಈ ವಿಶಾಲ ಕಾರ್ಯಕ್ಕಾಗಿ ಮನಸ್ಸನ್ನು ಶುಭ ಭಾವನೆಗಳಿಂದ ಸಂಪನ್ನ ಶಕ್ತಿಶಾಲಿಗಳನ್ನಾಗಿ ಮಾಡಿ. ಓಂ ಶಾಂತಿ.